ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರದಿಂದ ಅನ್ಯಾಯ ಆಗಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಧಕ್ಕೆ ಮಾಡಿದೆ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಎನ್ನುವಂತಹ ಮಾತು ಕೇಳಿ ಬರ್ತಾ ಇರುವಂಥದ್ದು. ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರದಿಂದ ಅನ್ಯಾಯ ಆಗಿದೆ. ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಮಾಡಿದೆ ಸಿಎಂ ಸಿದ್ದು ಸರ್ಕಾರ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಿದ್ದು ಸರ್ಕಾರದಿಂದ ಅವಮಾನ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿ. ಈ ಬಗ್ಗೆ ಎಸ್ಐಟಿಯನ್ನ ತರಾತುರಿಯಲ್ಲಿ ಈ ಸರ್ಕಾರ ಮಾಡಿತು. ಎಸ್ಐಟಿ ತನಿಖೆ ಮಾಡಿದ್ರು ಈವರೆಗೆ ಏನೂ ಕೂಡ ಸಿಕ್ಕಿಲ್ಲ. ಏನು ಸಿಕ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನೂ ಸಿಕ್ಕಿಲ್ಲ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಮಾಡಿದೆ ಈ ಒಂದು ಸರ್ಕಾರ, ಸಿದ್ದು ಸರ್ಕಾರ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಿದ್ದು ಸರ್ಕಾರದಿಂದ ಅವಮಾನ ಆಗಿದೆ. ಜೆಡಿಎಸ್ನ ಯುವ ಮುಖಂಡ, ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿರುವಂಥ ಈ ಒಂದು ವಿಚಾರದಲ್ಲಿ, ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಅನ್ಯಾಯವನ್ನು ಮಾಡ್ತಿದೆ ಈ ಒಂದು ಕೇಸ್ ವಿಚಾರದಲ್ಲಿ. ಯಾಕಂದರೆ ಒಂದು ಧಾರ್ಮಿಕ ಸ್ಥಳಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ನಡೆದುಕೊಳ್ಳುತ್ತಾ ಇದೆ. ಇದು ಸರಿಯಲ್ಲ. ಧಾರ್ಮಿಕ ಒಂದು ಸ್ಥಳಕ್ಕೆ ಅವಮಾನವನ್ನು ಮಾಡ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ ಅಂತ ಹೇಳಿ ಜೆಡಿಎಸ್ನ ನಾಯಕ ಮುಖಂಡ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನ್ನು ಆಡಿರುವಂಥದ್ದು ಸರ್ಕಾರದ ವಿರುದ್ಧ. ಜೆಡಿಎಸ್ನಲ್ಲಿ ಈಗ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿರುವಂತಹ ಜೆಡಿಎಸ್ ಯುವ ನಾಯಕ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಸ್ಐಟಿಯ ಒಂದು ತನಿಖೆಯ ಬಗ್ಗೆ ಆಗಿರ್ಬೋದು, ಧರ್ಮಸ್ಥಳದ ಒಂದು ವಿಚಾರದ ಬಗ್ಗೆ ಆಗಿರ್ಬೋದು, ಆ ಒಂದು ಕೇಸ್ನ ಬಗ್ಗೆ ಆಗಿರ್ಬೋದು ಮಾತನಾಡ್ತಾ ಇದ್ದಾರೆ. ಸರ್ಕಾರ ಏನು ಮಾಡ್ತಾ ಇದೆ, ಏನು ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಎಸ್ಐಟಿಯನ್ನು ರಚನೆ ಮಾಡಿದೆ, ಏನೇ ಒಂದು ತನಿಖೆ ಆಗ್ತಾ ಇದ್ರೂ ಕೂಡ ಸರಿ, ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಒಂದು ಪಾವಿತ್ರತೆಯನ್ನು ಕೆಡಿಸುವಂತಹ ಒಂದು ರೀತಿಯಲ್ಲಿ ನಡೆದುಕೊಳ್ತಾ ಇದೆ, ಅವಮಾನ ಮಾಡುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಇದು ಸರಿಯಲ್ಲ, ಇದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಕಿಡಿಯನ್ನು ಕಾರಿರುವಂಥದ್ದು. ಎಸ್ಐಟಿ ತಂಡ ಏನಿದೆ ಅದನ್ನು ತರಾತುರಿಯಲ್ಲಿ ಅರ್ಜೆಂಟ್ನಲ್ಲಿ ಎಸ್ಐಟಿಯನ್ನು ಅರ್ಜೆಂಟಲ್ಲಿ ಇವರು ನೇಮಕ ಮಾಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಅನೇಕ ಕಡೆ ಬಾಹುಬಲಿ ಬೆಟ್ಟದಲ್ಲಿ ಅಗದು ನೋಡಿದ್ರು, ಹುಡುಕಿ ನೋಡಿದ್ರು, ಸ್ಥಳ ಮಹಜರು ಮಾಡಿದ್ರು, ಏನೆಲ್ಲ ಮಾಡಿದ್ರು ಕೂಡ ಇಲ್ಲಿವರೆಗೆ ಏನೂ ಸಿಕ್ಕಿಲ್ಲ. ಏನು ಸಿಕ್ತು ನಿಮಗೆ? ಎಸ್ಐಟಿ ತನಿಖೆಯಲ್ಲಿ ಏನು ಸಿಕ್ತು? ಏನೂ ಕೂಡ ಆಧಾರ ಇದುವರೆಗೂ ಸಿಕ್ಕಿಲ್ಲ. ಯಾವುದೇ ಒಂದು ಸ್ಪಷ್ಟನೆ ಇನ್ನೂ ಈ ಒಂದು ಕೇಸ್ನಲ್ಲಿ ಬಂದಿಲ್ಲ. ಯಾಕೆ ಈ ಒಂದು ಎಸ್ಐಟಿ ರಚನೆ, ಯಾಕೆ ಈಗ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ? ಒಂದು ಧಾರ್ಮಿಕ ಸ್ಥಳಕ್ಕೆ ನೀವು ಯಾಕೆ ಈ ರೀತಿಯಾಗಿ ಅವಮಾನವನ್ನು ಮಾಡ್ತಾ ಇದ್ದೀರಿ? ಧಾರ್ಮಿಕ ಕ್ಷೇತ್ರಕ್ಕೆ ಯಾಕೆ ಈ ರೀತಿ ಅಪಮಾನ ಬರುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಈ ಒಂದು ಸರ್ಕಾರ ಎನ್ನುವಂಥ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿರುವಂಥದ್ದು. ಎಸ್ಐಟಿಯನ್ನು ತರಾತುರಿಯಲ್ಲಿ ಅರ್ಜೆಂಟ್ನಲ್ಲಿ ನೇಮಕ ಮಾಡೋವಂಥ ಅರ್ಜೆಂಟ್ ಏನಿತ್ತು ನಿಮಗೆ? ಸರ್ಕಾರಕ್ಕೆ ಯಾವ ಒಂದು ಅರ್ಜೆಂಟ್ ಇತ್ತು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಏನೂ ಸಿಕ್ಕಿಲ್ಲ ಇದುವರೆಗೂ ಕೂಡ ಎಸ್ಐಟಿ ತಂಡಕ್ಕೆ. 15, 16 ಕಡೆ, 13, 14 ಕಡೆ ಅನಿಸುತ್ತೆ, ಎಲ್ಲೂ ಕೂಡ ಅಷ್ಟು ಕಡೆ ಅಗದ್ರೂ ಕೂಡ ಏನೂ ಸಿಗಲಿಲ್ಲ. ಒಂದು ಕೆಲ ದಿನಗಳ ಹಿಂದೆ ಸ್ಥಳ ಮಹಜರು ಕೂಡ ಮಾಡಲಾಗಿತ್ತು. ಅಲ್ಲಿ ಕೂಡ ಸರಿಯಾಗಿ ಏನೋ ಕೆಲವೊಂದು ಮೂಳೆಗಳು ಬುರ್ರೆಗಳು ಸಿಕ್ಕರೂ ಕೂಡ ಸರಿಯಾದ ರೀತಿಯಲ್ಲಿ ಎಸ್ಐಟಿ ಒಂದು ತನಿಖೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿಯೇ ಇವಾಗ ನಿಖಿಲ್ ಕುಮಾರಸ್ವಾಮಿ ಮಾತನಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ಅಲ್ಲಿ ನ್ಯಾಯ ಒದಗಿಸೋಕೆ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ತಾ ಇಲ್ಲ ಈ ಒಂದು ಸರ್ಕಾರ. ಯಾಕೆ ಈ ರೀತಿ ಮಾಡ್ತಾ ಇದ್ದೀರಿ? ಹಿಂದೂ ಒಂದು ಧರ್ಮಕ್ಷೇತ್ರ ಏನಿದೆ, ಧರ್ಮಸ್ಥಳ ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರಕ್ಕೆ ನೀವು ಅವಮಾನ ಮಾಡೋ ರೀತಿಯಲ್ಲಿ ಇದೆ ಈ ಒಂದು ನಿಮ್ಮ ತನಿಖೆ, ಸರ್ಕಾರದ ನಡೆ, ಎಸ್ಐಟಿ ತಂಡದ ಒಂದು ತನಿಖೆ ಎಲ್ಲವೂ ಕೂಡ ಅದೇ ರೀತಿಯಾಗಿದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಮಾಡ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಸಿಎಂ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಎಲ್ಲರ ವಿರುದ್ಧ ಕೂಡ ಮಾತನಾಡಿರುವಂಥದ್ದು. ಎಸ್ಐಟಿ ತನಿಖೆ ಬಗ್ಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿರುವಂಥದ್ದು, ಸರ್ಕಾರದ ವಿರುದ್ಧ ಮಾತನಾಡಿರುವಂಥದ್ದು. ಏನಿದೆ ಈ ಒಂದು ವಿಚಾರ? ಎಸ್ಐಟಿ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನಿಧಾನ ಆಗ್ತಾ ಇದೆ ಎಸ್ಐಟಿ ತನಿಖೆ, ಬೇಕಂತಲೇ ನಿಧಾನ ಮಾಡಲಾಗ್ತಾ ಇದೆ. ಇದಕ್ಕೆ ಸರ್ಕಾರದ ಒಂದು ಅಂದರೆ ಕುಮ್ಮಕ್ಕು ಕೂಡ ಇದೆ, ಸರ್ಕಾರನೇ ನಿಧಾನವಾಗಿ ಹೇಳಿ ಮಾಡಿಸ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತು ಬರ್ತಾ ಇತ್ತು. ಅದೇ ಆಯಾಮದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಇವೆಲ್ಲ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ. ಯಾಕಂತಂದರೆ ಸೌಜನ್ಯ ಪರ ಹೋರಾಟಗಾರರಾಗಿರ್ಬೋದು ಅಥವಾ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗಿದೆ ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ, ಅವರ ಮೇಲೆ ಟಾರ್ಗೆಟ್ ಮಾಡಿದಂತೆ ಕಾಣ್ತಾ ಇದೆ. ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕೂಡ ಗಡಿಪಾರು ಮಾಡಿದ್ರು.
ಗಿರೀಶ್ ಮಟ್ಟಣ್ಣ ಅವರಿಗೂ ಕೂಡ ಬಂಧಿಸುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾರ್ಯಾರು ಹೋರಾಟಗಳನ್ನು ಮಾಡ್ತಾ ಇದ್ರು, ನ್ಯಾಯ ಬೇಕು ಅಂತ ಯಾರು ಹೋರಾಟ ಮಾಡ್ತಾರೆ ಅವ್ರ ಮೇಲೆ ಕೂಡ ಇವರು ಟಾರ್ಗೆಟನ್ನು ಮಾಡಿದಂತೆ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾ ಇರುವಂಥದ್ದು. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಮಾತನಾಡಿದ್ರು.